ಹಾಯ್ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇವತ್ತು ಬೆಂಡೆಕಾಯಿ ತಂದ್ಕೊಂಡಿದ್ದೆ. ಬೆಂಡೆಕಾಯಲ್ಲಿ ಸಾಂಬಾರು ಪಲ್ಯ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿನ ನೀವು ಎಳೆದಂತ ಕಂಡುಹಿಡಿಬೇಕಾದ್ರೆ ನೋಡಿ, ಅದ್ರ ತುದಿನ ನೀವು ಈ ಥರ ಕಟ್ ಮಾಡಿ ನೋಡಬೇಕು. ಆವಾಗ ಪಟ್ಟಂತ ಮುರಿಯುತ್ತೆ. ಹಿಂಗೇನಾದ್ರು ಮುರಿದಿಲ್ಲ ಅಂತ ಹೇಳಿದರೆ ಅದು ಬಲ್ತಿದೆ ಅಂತ ಅರ್ಥ. ಹಿಂಗೇನಾದ್ರು ಪಟ್ಟಂತ ಮುರಿದೋದ್ರೆ ಅದು ಎಳೆದಂತ ಅರ್ಥ ನೋಡಿ. ನೀವು ಬೇಕಾದ್ರೆ ಏನಾದ್ರು ಟೌನಿಗೆ ಏನಾದ್ರು ಹೋದಾಗ ಬೆಂಡೆಕಾಯಿ ಏನಾದ್ರು ತರಬೇಕಾದ್ರೆ ನೀವು ಬೇಕಾದರೆ ಅದನ್ನ ಅಬ್ಸರ್ವ್ ಮಾಡಿ ನೋಡಿ ಬೇಕಾದರೆ. ಓಕೆ, ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಮಾಡೋದಾ ಅಥವಾ ಪಲ್ಯ ಮಾಡೋದಾ ಅಂತೇಳಿ ಸ್ವಲ್ಪ ಯೋಚನೆಯಲ್ಲಿದ್ದೆ. ಹಾಗಾಗಿ ನೋಡೋಣ, ಆಮೇಲೆ ಯೋಚನೆ ಮಾಡೋಣ ಅಂತೇಳ್ಬಿಟ್ಟು ಫಸ್ಟ್ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಒಟ್ಟಾರೆ ಇದು ಪಲ್ಯಕ್ಕೆ ಕಟ್ ಮಾಡೋ ರೀತಿಲಿ ನಾನು ಮಾಡ್ತಾಯಿದ್ದೀನಿ. ಪಲ್ಯಕ್ಕೆ ಕಟ್ ಮಾಡಬೇಕಾದ್ರೆ ನಾವು ಇದನ್ನ ಸ್ವಲ್ಪ ಕ್ರಾಸಾಗಿ ಇಟ್ಟು ಮಾಡ್ತೀವಿ. ಅಂದರೆ ಬೆಂಡೆಕಾಯಿ ಕಟ್ ಮಾಡಬೇಕಾದ್ರೇ ಕ್ರಾಸಾಗಿ ಮಾಡ್ತೀವಿ. ಯಾಕಂದರೆ ಕಟ್ ಮಾಡಬೇಕಾದ್ರೆ ಒಳಗಡೆ ಏನಾದರೂ ಹುಳ ಅಥವಾ ಹಾಳಾಗಿದ್ದರೆ ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ತೀವಿ. ನೀವು ಹೆಂಗೆ ಕಟ್ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಈ ಥರ ಮಾಡಿದರೆ ಸ್ವಲ್ಪ ಶೇಪ್ಗಳು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅಂದರೆ ಒಂದು ಸ್ವಲ್ಪ ಈಗ ಹೋಟೆಲ್ಗಳಲ್ಲೆಲ್ಲ ಸ್ವಲ್ಪ ಶೇಪಲ್ಲಿ ಕಟ್ ಮಾಡಿರ್ತಾರೆ ನೋಡಿ, ಆ ರೀತಿ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ನಾವು ಈ ರೀತಿ ಕಟ್ ಮಾಡ್ತೀವಿ. ನೀವು ಒಂದೊಂದೇ ಇಟ್ಕೊಂಡು ಕಟ್ ಮಾಡಿದರೆ ತುಂಬ ಲೇಟ್ ಆಗುತ್ತೆ. ಎರಡೆರಡು ಇಟ್ಕೊಂಡು ನೋಡಿ ಬೇಕಾದ್ರೆ ಕಟ್ ಮಾಡ್ಬೋದು. ನಾನಿಲ್ಲಿ ಸ್ಟಾರ್ಟಿಂಗ್ ಮಾಡ್ತಿರೋದ್ರಿಂದ ಒಂದೊಂದು ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ನೆಕ್ಸ್ಟಿಂದ 2, 3 ಇಟ್ಕೊಂಡೆ ನಾನು ಕಟ್ ಮಾಡಿರೋದು. ಫೈನಲಾಗಿ ನೋಡಿ ಇದಿಷ್ಟಾಗಿದೆ ಕಟ್ ಮಾಡಿ. ಇದಿಷ್ಟನ್ನು ಮಾತ್ರ ಸ್ವಲ್ಪನ ಮಾತ್ರ ನಾನು ಸಾಂಬಾರ್ಗೆ ಅಂತೇಳ್ಬಿಟ್ಟು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ನೋಡಿ ಈ ಥರ ಭಾಗ ಮಾಡಿದ್ದೀನಿ. ಯಾಕಂದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳಿಬೇಕಲ್ಲ ಅಂತೇಳ್ಬಿಟ್ಟು, ಸ್ವಲ್ಪ ಇಬ್ಬರೇ ಇರೋದ್ರಿಂದ ಹಾಗಾಗಿ ಅದಷ್ಟು ಕಟ್ ಮಾಡಿ ಇಟ್ಕೊಂಡೆ. ಆಮೇಲೆ ಇಲ್ಲಿ ಪಲ್ಯ ಮಾಡೋಕ್ಕೋಸ್ಕರ ನಾವು ಈ ಥರ ಇನ್ನೂ ಚಿಕ್ಕದಾಗಿ ಕಟ್ ಮಾಡಬೇಕಿತ್ತು. ಪಲ್ಯಕ್ಕೋಸ್ಕರ ನಾನು ಫಸ್ಟು ಏನಂತ ಡಿಸೈಡ್ ಮಾಡಿರಲಿಲ್ವಲ್ಲ, ಸಾಂಬಾರು ಮಾಡೋದ ಪಲ್ಯ ಮಾಡೋದ ಅಂತೇಳ್ಬಿಟ್ಟು. ಹಾಗಾಗಿ ಇಲ್ಲಿ ನಾವಿಲ್ಲಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೆ. ಇದನ್ನ ನಾವಿಲ್ಲಿ ಪ್ಯಾನ್ಗೆ ಎಣ್ಣೆ ಹಾಕ್ತಾನೆ, ಅಂದರೆ ಅಲ್ಲಿ ಸ್ವಲ್ಪ ಅಂಟೆಲ್ಲ ಇರುತ್ತಲ್ವ, ಹಾಗಾಗಿ ಇಲ್ಲಿ ಎಲ್ಲ ಅಂಟೆಲ್ಲ ಹೋಗಲಿ ಅಂತೇಳಿ ಸ್ವಲ್ಪ ಇಲ್ಲಿ ಪ್ಯಾನಲ್ಲಿ ಹುರ್ಕೋಬೇಕು. ಈಗ ಹುರ್ಕೊಳ್ಬೇಕು ನೋಡಿ, ಹುರ್ಕೊಳ್ಬೇಕಾದ್ರೆ ಅದು ಅಂಟೆಲ್ಲ ಇರುತ್ತೆ, ಎಲ್ಲ ಪ್ಯಾನಿಗೆ ಇಟ್ಕೊಂಡಿರುತ್ತೆ ಅದೆಲ್ಲ ಕರ್ರಿಗೆ. ಅದೆಲ್ಲ ಇದಕ್ಕೆಲ್ಲ ಹಿಡಿಯಲ್ಲ. ಅದನ್ನ ಚೆನ್ನಾಗಿ ನೀವು ಒಂದು 10 ನಿಮಿಷ ಅಂತೂ ಲೋ ಫ್ಲೇಮ್ ಇಟ್ಕೊಂಡು ಇದನ್ನ ರೋಸ್ಟ್ ಮಾಡ್ಕೋಬೇಕು ನೋಡಿ. ಚೆನ್ನಾಗಿ ಫುಲ್ಲೆಲ್ಲ ಕರ್ರಗಾಗಿದೆ. ಅದೆಲ್ಲ ಅದ್ರದ್ದು ಅಂಟೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಹೋಗಿರುತ್ತೆ. ಲಾಸ್ಟಿಗೆ ನೋಡಿ ಫೈನಲಾಗಿ ಅಂಟೆಲ್ಲ ಹೋದಾಗ ನಿಮ್ಗೆ ಬೆಂಡೆಕಾಯಿ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಅದು ಅಂಟೆಲ್ಲ ಇರಲ್ಲ. ನಿಮಗೆ ಅಷ್ಟು ಗೊತ್ತಾದಮೇಲೆ ನೀವು ಅದನ್ನ ತೆಗೆದು ಒಂದು ಪಾತ್ರೆಗೆ ಇಟ್ಕೊಳ್ಳಿ. ನಾನಿಲ್ಲೊಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವಿಲ್ಲಿ ನೆಕ್ಸ್ಟು ಒಂದು ಪಾತ್ರೆ ಬೇರೆ, ಅಂದರೆ ನಾನು ಅದೇ ಪಾತ್ರೆ ಯೂಸ್ ಮಾಡಿದ್ದೀನಿ ಮತ್ತು ವಾಶ್ ಮಾಡಿಬಿಟ್ಟು. ನೀವು ಬೇಕಾದ್ರೆ ಬೇರೆ ಪಾತ್ರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಬೇಕಾದ್ರೆ ತೊಗೊಂಡು ಯೂಸ್ ಮಾಡ್ಕೋಬೋದು. ಹಾಗೆ ಇದು ಒಂದು ಸ್ವಲ್ಪ ಇರೋದ್ರಿಂದ ನಾನಿಲ್ಲಿ 1-2 ಟೊಮೊಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ. ಹಾಗೆ ನೀವಿಲ್ಲಿ ಹಸಿರು ಮೆಣಸಿನ್ಕಾಯಿ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾವು ಸ್ವಲ್ಪ ಮನೇಲಿ ಕಡಿಮೆ ಯೂಸ್ ಮಾಡೋದು, ಯಾಕಂದರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ. ಇಲ್ಲಿ ಒಂದು ಪಾತ್ರೆಗೆ ನೋಡಿ, ನಾನು ಅದೇ ಪಾತ್ರೆ ತೊಳೆದಿಟ್ಕೊಂಡಿದ್ದೀನಿ ನಾನು. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು, ಎಣ್ಣೆ ಕಾದಾದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಸಾಸಿವೆ, ಒಂದು 4 ಬೆಳ್ಳುಳ್ಳಿನ ಸ್ವಲ್ಪ ನಾನು ಜಜ್ಜಿಬಿಟ್ಟು ಹಾಕಿದ್ದೀನಿ. ಅದನ್ನ ಸಿಪ್ಪೆ ತೆಗ್ದಿಲ್ಲ ನಾನಿಲ್ಲಿ. ನೀವು ಸಿಪ್ಪೆ ತೆಗ್ದಾದ್ರೂ ಹಾಕ್ಕೋಬೋದು ಬೇಕಾದರೆ, ಹಾಗೇನು ಬೇಕಾದರೆ ಹಾಕ್ಕೋಬೋದು. ಮತ್ತು ಸಾಸಿವೆ ಆದಮೇಲೆ ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆ, ಹಾಗೆ ಸ್ವಲ್ಪ ನಾನಿಲ್ಲಿ ಒಗ್ಗರಣೆಗಂತಲೇ ನಾನಿಲ್ಲಿ ಒಣಗಿಸಿಟ್ಕೊಂಡಿದ್ದು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಹಸಿ ಆದರೂ ಯೂಸ್ ಮಾಡ್ಬೋದು. ನಮಗಿಲ್ಲಿ ಹಸಿದು ಸಿಗೋಲ್ಲ, ಹಾಗಾಗಿ ನಾವು ಒಣಗಿದ್ದೇ ಇಟ್ಕೊಂಡಿರ್ತೀವಿ. ಮತ್ತು ಇಲ್ಲಿ ನಾನು ಸ್ವಲ್ಪ ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ನಾವು ಮನೇಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಲ್ಲ. ಹಾಗಾಗಿ ನಾನಿಲ್ಲಿ 2 ಒಣಗಿದ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಆಮೇಲೆ ಕಟ್ ಮಾಡ್ಕೊಂಡಿದ್ದು 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಮಾಡ್ತಿದ್ದು ಸ್ವಲ್ಪ ಇರೋದ್ರಿಂದ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಸಾಕು. ನಿಮ್ಗೇನಾದ್ರು ಈರುಳ್ಳಿ ಹಾಕಿ ತುಂಬ ಇಷ್ಟ ಆಗುತ್ತೆ ಅನ್ನೋ ಥರ ಬೇಕಾದ್ರೆ ನೀವು ಬೇಕಾದರೆ 1-2 ಹಾಕ್ಕೋಬೋದು. ನಾನಿಲ್ಲಿ 1 ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಚಿಕ್ಕದು 2 ಟೊಮೊಟೊ ಯೂಸ್ ಮಾಡಿದ್ದೀನಿ. ನಿಮಗೇನಾದ್ರು ಟೊಮೊಟೊ ಜಾಸ್ತಿ ಬೇಕು ಅಂದರೆ ಬೇಕಾದ್ರೆ ನೀವು ಜಾಸ್ತಿ ಯೂಸ್ ಮಾಡ್ಕೋಬೋದು. ಇದು ಸ್ವಲ್ಪ ಟೊಮೊಟೊ ಎಲ್ಲ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತೇಳ್ಬಿಟ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಬರೀ ನಾನಿಲ್ಲಿ ಟೊಮೊಟೊ ಈರುಳ್ಳಿಗೆ ಎಷ್ಟು ಬೇಕು ಒಗ್ಗರಣೆಗೆ ಮಾತ್ರ ಅಷ್ಟೇ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ನಾನು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೇನಾದ್ರು ಕಾಯಿ ತುರಿ ಬೇಡದಿದ್ದರೂ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಪಲ್ಯಕ್ಕೆಲ್ಲ ಒಂದು ಸ್ವಲ್ಪ ಕೆಮ್ಮಿದೆ. ಪಲ್ಯಕ್ಕೆಲ್ಲ ನೀವು ಕಾಯಿ ತುರಿ ಹಾಕಿದ್ರೇ ಚೆಂದ. ಅದಕ್ಕೋಸ್ಕರ ನಾನಿಲ್ಲೊಂದು 3 ಸ್ಪೂನು ನಾನಿಲ್ಲಿ ಕಾಯಿ ತುರಿ ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಲಾಸ್ಟಿಗೂ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ಫಸ್ಟೇ ಹಾಕಿದ್ದೀನಿ. ಅದಾದಮೇಲೆ ಏನು ಹುರಿದಿಟ್ಕೊಂಡಿರ್ತೀವಿ ಬೆಂಡೆಕಾಯಿನ ನಾನು ಅದನ್ನ ಹಾಕಿಬಿಟ್ಟು
ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದಕ್ಕೆ ಜಾಸ್ತಿ ಎಣ್ಣೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಫಸ್ಟೇ ಇಲ್ಲಿ ಎಲ್ಲ ಅರ್ಧ ಅಂದರೆ 3/4% ನಾವಿಲ್ಲಿ ರೋಸ್ಟ್ ಮಾಡ್ಕೊಂಡಿರ್ತೀವಿ ಫಸ್ಟೇ ನಾವು. ಹಾಗಾಗಿ ಇಲ್ಲಿ ನೀರು ಹಾಕ್ಬಿಟ್ಟು ಬೇಯಿಸಬೇಕು ಅನ್ನೋದೇನಿಲ್ಲ. ಈಗ ನಾನಿಲ್ಲಿ ಬೆಂಡೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ನಾನು ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಒಗ್ಗರಣೆಗೆ ಹಾಕಿದ್ದೆ, ಅದನ್ನ ಬಿಟ್ಬಿಟ್ಟು ಸ್ವಲ್ಪ ಮಾತ್ರ ನಾನು ಇಲ್ಲಿ ಬೆಂಡೆಕಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಮತ್ತು ಈಗ ನಾನು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ ಹಾಗೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿ ಯೂಸ್ ಮಾಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಜಾಸ್ತಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ. ಸ್ವಲ್ಪ ವಾಯ್ಸೆಲ್ಲ ಒಂದು ಸ್ವಲ್ಪ ಕೆಮ್ಮಿಗೆ ಸ್ವಲ್ಪ ವೇರಿಯೇಷನ್ ಆಗ್ತಿದ್ರೆ ಬೇಜಾರು ಮಾಡ್ಕೋಬೇಡಿ. ಲಾಸ್ಟಿಗೆ ನೋಡಿ ಫೈನಲಾಗಿ ಇದು ಸ್ವಲ್ಪ ಜಾಸ್ತಿ ಏನಿಲ್ಲ, ನೀವು ಜಾಸ್ತಿ ಫಸ್ಟಿಗೆ ನೀವು ಹುರ್ಕೊಂಡಿರೋದ್ರಿಂದ ಜಾಸ್ತಿ ಏನು ಬೇಯಿಸಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಒಂದು 5 ನಿಮಿಷ ಮಾತ್ರ ಸಾಕು. ಏನಾದ್ರು ಹಿಡಿತಿದೆ ಅಂದರೆ ಒಂದು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡ್ಬಿಟ್ಟು ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ತಳ ಹಿಡಿತಿಲ್ಲ ಅಂದರೆ ನೀವು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಎಣ್ಣೆ ಹಾಕಿರೋದ್ರಿಂದನೇ ಅದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಯಾಕಂದರೆ ಫಸ್ಟೇ ಬೆಂದಿರುತ್ತಲ್ವ. ಹಾಗಾಗಿ ನೋಡಿ ಫೈನಲಾಗಿ ಈ ರೀತಿ ರೆಡಿಯಾಗಿದೆ. ಇದು ನೈಟ್ ಶೂಟ್ ಮಾಡಿರೋದ್ರಿಂದ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ವಿಡಿಯೋದಲ್ಲಿ, ಬಟ್ ನೋಡಿ ಫೈನಲಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ನಿಮಗೇನಾದ್ರು ಕಾಯಿ ತುರಿ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಬೇಕಾದರೆ ನೋಡಿ, ನೀವು ಫಸ್ಟಲ್ಲಿ ಆ್ಯಡ್ ಮಾಡೋ ಬದಲು ನೀವು ಲಾಸ್ಟಲ್ಲಿ ಸಮೇತನೂ ನೀವು ಆ್ಯಡ್ ಮಾಡ್ಬೋದು. ಫೈನಲಾಗಿ ಈಗ ಸ್ವಲ್ಪ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು, ಬರೀ ಪಲ್ಯ ಇತ್ತಲ್ಲ ಮತ್ತು ಇನ್ನೊಂದ್ಸರಿ ಮಾಡೋಕ್ಕಾಗಲ್ಲ, ಟೈಮ್ ಇರಲ್ಲ ಅಂತೇಳ್ಬಿಟ್ಟು ಈಗಲೇ ಒಂದು ಸ್ವಲ್ಪ ಮಾಡಿಟ್ಕೊತಾ ಇದ್ದೀವಿ. ಈಗ ಫಸ್ಟಿಗೆ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು, ಜಾಸ್ತಿ ಏನು ಐಟಮ್ ಯೂಸ್ ಮಾಡಿಲ್ಲ. ಒಂಚೂರು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಬೆಳ್ಳುಳ್ಳಿ ಬೇಕಾದ್ರೆ ಆಪ್ಷನಲ್ಲ, ನೀವು ಹಾಕಿದ್ರು ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನಿಲ್ಲಿ ಬೆಂಡೆಕಾಯಿನ ಸ್ವಲ್ಪ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಬೇಗ ಆಗಲಿ ಅಂತೇಳ್ಬಿಟ್ಟು. ಖಾರಕ್ಕೆ ಇಲ್ಲಿ ನಾನು ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನದ ಪುಡಿ, ಸ್ವಲ್ಪ ಕಾಯಿ, ಸ್ವಲ್ಪ ಹುಳಿ ಹಾಕಿದ್ದೀನಿ ನಾನು, ಯಾಕಂದರೆ ಸ್ವಲ್ಪ ಸಾಂಬಾರು ಹುಳಿ ಬರಲಿ ಅಂತೇಳ್ಬಿಟ್ಟು ಹುಳಿ ಹಾಕ್ಕೊಂಡಿದ್ದೀನಿ. ನೀವು ಆಪ್ಷನಲ್ಲು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನೋಡಿ ನಾನು ಡೈರೆಕ್ಟಾಗಿ ಇಲ್ಲಿ ನಾನು ಖಾರ ಹಾಕ್ಬಿಟ್ಟು, ಖಾರಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಡೈರೆಕ್ಟಾಗಿ ಏನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಬೇಗ ಆಗಲಿ ಅಂತೇಳ್ಬಿಟ್ಟು ನಾನು ಸ್ಟೀಮ್ ಮಾಡಿ ಇಟ್ಕೊಂಡಿರೋದು. ನೀವು ಆಪ್ಷನಲ್ಲಿ ಬೇಕಾದರೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಸಾಂಬಾರಲ್ಲೇ ಕುದಿಸ್ಕೋಬೋದು. ಹಾಗೆ ಒಂದು ಈರುಳ್ಳಿ ನಾನು ನೋಡಿ ಡೈರೆಕ್ಟಾಗಿ ಹಾಗೆ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದು ಬೆಂಡೆಕಾಯಿ ಹಾಕಿದ್ದೀನಿ ನಾನು. ಇದು ಫೈನಲಾಗಿ ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಮತ್ತು ಸಾಂಬಾರು ನೀವು ಎಷ್ಟು ಹದ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡು, ಯಾಕಂದರೆ ತರಕಾರಿ ತುಂಬ ಕಮ್ಮಿ ಇದ್ದು ಸಾಂಬಾರು ಜಾಸ್ತಿ ಮಾಡಿದ್ರೂ ಟೇಸ್ಟ್ ಬರಲ್ಲ. ನಾನು ಅಂದರೆ ಇಲ್ಲಿ ಎಷ್ಟು ತರಕಾರಿ ತಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕು ಸಾಂಬಾರು, ಅಂದರೆ ನೀರು ಕ್ವಾಲಿಟಿ ಎಲ್ಲ ಅದ್ರ ತಕ್ಕನಾಗಿ ನಾನು ಮಾಡ್ತಾಯಿದ್ದೀನಿ. ಚಿಕ್ಕ ಪಾತ್ರೆಯಲ್ಲಿ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾನು, ತರಕಾರಿ ಸ್ವಲ್ಪ ತಗೊಂಡು. ಇದಾದಮೇಲೆ ಫೈನಲಾಗಿ ಅದೇ ನೀವು ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು, ಯಾಕಂದರೆ ನಾವು ಸ್ವಲ್ಪ ಫಸ್ಟಿಗೆ ಬೇಯಿಸಿರೋದ್ರಿಂದ ಆಲ್ಮೋಸ್ಟ್ ಅದು ಫುಲ್ಲು ಸ್ಟೀಮ್ ಆಗೋಗ್ಬಿಟ್ಟಿದೆ. ನೀವು ಸ್ಟೀಮ್ ಮಾಡಬೇಕಾದ್ರೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ಟೀಮ್ ಮಾಡಿ, ಯಾಕಂದರೆ ತರಕಾರಿ ಫಸ್ಟಿಗೆ ಯಾವಾಗ ಬೇಯಿಸಬೇಕಾದ್ರೂ ಉಪ್ಪು ಹಾಕಿದ್ರೇ ಅದು ಚೆನ್ನಾಗಿ ಹಿಡಿಯೋದು, ಯಾಕಂದರೆ ತರಕಾರಿಗೆ. ಹಾಗಾಗಿ ಸ್ಟೀಮ್ ಮಾಡಬೇಕಾದ್ರೇ ಸ್ವಲ್ಪ ಬೇಕಾದರೆ ಉಪ್ಪು ಹಾಕಿ, ಇಲ್ಲ ನೀವು ಸಾಂಬಾರಲ್ಲೇ ಬೇಯಿಸ್ತೀರ ಅಂತೇಳ್ಬಿಟ್ಟು ಹೇಳೋದಾದರೆ ನೀವು ಸಾಂಬಾರು ಮಾಡಬೇಕಾದ್ರೇ ಉಪ್ಪು ಹಾಕ್ಕೊಳ್ಳಿ. ನಾನು ನೋಡಿ ಫೈನಲಾಗಿ ಇಷ್ಟು ಸಾಂಬಾರು ಮಾಡಿದ್ದೀನಿ, ಸಾಕು. ನಾವು ಸಾಂಬಾರು ಜಾಸ್ತಿ ಯೂಸ್ ಮಾಡಲ್ಲ, ಸ್ವಲ್ಪ ಮನೇಲಿ ಕಮ್ಮಿ ಇದ್ದಾಗ. ಈಗ ಒಂದು ಕುದಿ ಬರೋಷ್ಟೊತ್ತಿಗೆ ಈರುಳ್ಳಿನೇ ಆಲ್ಮೋಸ್ಟ್ ಬೆಂದಾಗಿಬಿಟ್ಟಿರುತ್ತೆ. ಫೈನಲಾಗಿ ಸಾಂಬಾರು ರೆಡಿ ಆಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವೀಡಿಯೋಕ್ಕೂ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫೈನಲಾಗಿ ಇದಕ್ಕೆ ನಾವು ಇಲ್ಲಿ ಅವತ್ತು ಮಾಡಿಲ್ಲ, ಅಂದರೆ ನೆಕ್ಸ್ಟ್ ದಿನ ಮಾರ್ನಿಂಗ್ ಮಾಡ್ಕೊಂಡಿದ್ದೀನಿ, ಚಪಾತಿ ಮಾಡ್ಕೊಂಡಿದ್ದೀವಿ. ನೀವು ರೊಟ್ಟಿ ಜೊತೆ ಬೇಕಾದ್ರೆ ಸರ್ವ್ ಮಾಡ್ಕೋಬೋದು. ನಾವಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೀವಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ, ಈ ರೀತಿ ಬೆಂಡೆಕಾಯಿ ಪಲ್ಯ ಮಾಡಿ ನೋಡಿ. ಇಷ್ಟ ಆಗಿದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳು, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.